ವೆಲ್ಕಮ್ ಬ್ಯಾಕ್. ಕಾಂಗ್ರೆಸ್ನಲ್ಲಿ ದಿನೇ ದಿನೇ ಸಿಎಂ ರೇಸ್ ಹೆಚ್ಚಾಗ್ತಾ ಇದೆ. ಸಿಎಂ ಕುರ್ಚಿ ಆಸೆಯ ಬಗ್ಗೆ ನಾಯಕರು ಬಹಿರಂಗ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ದೇಶಪಾಂಡೆ ಅವರು ಪರಮೇಶ್ವರ್, ಜಾರಕಿಹೊಳಿ ಆಯ್ತು, ಸಚಿವ MB ಪಾಟೀಲ್ಗೆ ಮುಖ್ಯಮಂತ್ರಿ ಆಗೋ ಆಸೆ ಅಂತೆ. ಕಾಂಗ್ರೆಸ್ನಲ್ಲಿ ಸೀನಿಯಾರಿಟಿ ನೋಡಿ ಸ್ಥಾನ ಕೊಡಬಾರ್ದು, ಪಾಟೀಲ್ ನಾವು ಮುಖ್ಯಮಂತ್ರಿ ಆಗೋರೆ ಅಂತ MB ಪಾಟೀಲ್ ಹೇಳಿದ್ದಾರೆ. ಹೈಕಮಾಂಡ್ಗೆ ಸಂದೇಶ ರವಾನಿಸಿದ್ದಾರೆ ಈ ಮೂಲಕ MB ಪಾಟೀಲ್. ದೇಶಪಾಂಡೆ ಅವರು ಮೊನ್ನೆ ಅಷ್ಟೇ ಹೇಳಿದ್ರು, ಸಿದ್ದರಾಮಯ್ಯ ಅವರು ಒಪ್ಪಿದ್ರೆ ನಾನು ಮುಖ್ಯಮಂತ್ರಿ ಆಗ್ತೀನಿ ಅಂತ. ಈಗ MB ಪಾಟೀಲ್ರು ನಾನು ಮುಖ್ಯಮಂತ್ರಿ ಆಗ್ತೀನಿ ಅಂತ ಹೇಳಿದ್ದಾರೆ. ಏನು ಹೇಳಿದ್ದಾರೆ ನೋಡೋಣ. ನಮ್ಮ ಪಕ್ಷಕ್ಕೆ ಹೋಗೋಣ. ದೇವರಾಜ್ ಅರಸು ಅವರು ಡೈರೆಕ್ಟಾಗಿ ಅವರು ಮುಖ್ಯಮಂತ್ರಿ ಆದರು. ಗುಂಡೂರಾವ್ ಅವರು ಸಣ್ಣ ವಯಸ್ಸಿನಲ್ಲಿ ಅವರು ಮುಖ್ಯಮಂತ್ರಿ ಆದರು. ಹೀಗಾಗಿ ಪಕ್ಷ ತೀರ್ಮಾನ ಮಾಡಿದರೆ, ಶಾಸಕರ ಬೆಂಬಲಿದ್ರೆ ಕಿರಿಯರು ಹಿರಿಯರು ಅಂತ ಪ್ರಶ್ನೆ ಬರೋದಲ್ಲ. ಒಂದೇ ಜಿಲ್ಲೆಯವರನ್ನು ಸ್ವಾಗತಿಸಬೇಕು, ಆದರೆ ಯಾಕೋ ತಮ್ಮ ವಿರುದ್ಧ ಸ್ವಲ್ಪ ಹಾಗೂ ವಿರೋಧ ಅಂತೆಲ್ಲ, ಅದೇ ತಮ್ಮ ಅಭಿಪ್ರಾಯವನ್ನು ಅವ್ರು ಹೇಳಿದ್ದಾರೆ. ಬೀದರ್ ಬಿಮ್ಸ್ ಆಸ್ಪತ್ರೆಯಲ್ಲಿ ಇತ್ತೀಚೆಗೆ ವಿದ್ಯುತ್ ಕೈಕೊಟ್ಟ ಕಾರಣ ಏಕಾಏಕಿ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಬ್ರಿಮ್ಸ್ ಆಸ್ಪತ್ರೆಗೆ ಭೇಟಿಯನ್ನು ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಮಳೆಯಿಂದ ಆಸ್ಪತ್ರೆಯಲ್ಲಿ ನೀರು ನಿಲ್ತಾ ಇರುವ ಸ್ಥಳ ಪರಿಶೀಲನೆ ಕೂಡ ನಡೆಸಿದ್ದಾರೆ. ಆಸ್ಪತ್ರೆಯ ಕೆಲ ಮಹಡಿಯಲ್ಲಿ ನೀರು ಎಲ್ಲಿಂದ ಬರ್ತಾ ಇದೆ ಮತ್ತು ಇದನ್ನು ಹೇಗೆ ಸರಿಪಡಿಸಬೇಕು ಅಂತ ತಜ್ಞ ಪರಿಣಿತರನ್ನ ಕರೆಸಿ ಪರಿಶೀಲನೆ ನಡೆಸಿ ವರದಿಯನ್ನ ನೀಡುವಂತೆ ಲೋಕೋಪಯೋಗಿ ಇಲಾಖೆಯ ಅಧಿಕಾರಿಗಳಿಗೆ ಸೂಚನೆಯನ್ನ ನೀಡಿದ್ದಾರೆ. ಬಳಿಕ ಆಸ್ಪತ್ರೆ ರೋಗಿಗಳನ್ನ ಭೇಟಿಯನ್ನ ಮಾಡಿ ಆರೋಗ್ಯವನ್ನು ಕೂಡ ವಿಚಾರಣೆ ಮಾಡಿದ್ದಾರೆ. ಬೆಳಗಾವಿಯಲ್ಲಿ ಆಲೂಗಡ್ಡೆ ಬೆಳೆದಂತಹ ರೈತರು ಕೈ ಸುಟ್ಟುಕೊಳ್ಳುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಬೆಳಗಾವಿ ತಾಲೂಕಿನ ಕಡೋಲಿ ಗ್ರಾಮದ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ಅಂದಾಜು 2,000 ಎಕರೆ ಪ್ರದೇಶದಲ್ಲಿ ರೈತರು ಆಲೂಗಡ್ಡೆಯನ್ನು ಬಿತ್ತನೆ ಮಾಡಿದ್ದಾರೆ. ಕಳಪೆ ಆಲೂಗಡ್ಡೆ ಬೀಜ ವಿತರಣೆಯಿಂದ ಕೈಗೆ ಬಂದ ತುತ್ತು ಬಾಯಿಗೆ ಬರದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಬೇರು ಸಮೇತ ಆಲೂಗಡ್ಡೆ ಬೆಳೆಯನ್ನು ಕಿತ್ತು ಹಾಕಿ ರೈತರು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಕಳಪೆ ಬೀಜ ವಿತರಿಸಿದವರ ವಿರುದ್ಧ ಕ್ರಮಕ್ಕೆ ರೈತರು ಒತ್ತಾಯಿಸಿದ್ದಾರೆ. ನ್ಯಾಯಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ. ಕಳಪೆ ಬೀಜ ಕೊಟ್ಟ ಅಡತಿ ಅಂಗಡಿಯವರಿಗೆ, ಕಳಪೆ ಬೀಜ ಕೊಟ್ಟ ಅಡತಿ ಅಂಗಡಿಯವರಿಗೆ, ನಿರ್ಲಕ್ಷ್ಯ ಮಾಡಿದ APMC ಅಧಿಕಾರಿಗಳಿಗೆ ಯಾತಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ, ಯಾತಕ್ಕಾಗಿ ಹೋರಾಟ. ರೈತರಿಗೆ ಕಳಪೆ ಬೀಜ ಕೊಟ್ಟ ಅಡತಿ ಅಂಗಡಿಯವರಿಗೆ, ರೈತರಿಗೆ ಕಳಪೆ ಬೀಜ ಕೊಟ್ಟ ಅಡತಿ ಅಂಗಡಿಯವರಿಗೆ ಯಾತಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ. ಕಳಪೆ ಬೀಜ ಕೊಟ್ಟ ಅಡತಿ ಅಂಗಡಿಯವರಿಗೆ, ಕಳಪೆ ಬೀಜ ಕೊಟ್ಟ ಅಡತಿ ಅಂಗಡಿಯವರಿಗೆ, ನಿರ್ಲಕ್ಷ್ಯ ಮಾಡಿದ APMC ಅಧಿಕಾರಿ. ರಿಪಬ್ಲಿಕ್ ಕನ್ನಡದಿಂದ ಜಸ್ಟಿಸ್ ಫಾರ್ ಭಾರತಿ ಅಭಿಯಾನಕ್ಕೆ ವ್ಯಾಪಕ ಬೆಂಬಲ ಸಿಗ್ತಾ ಇದೆ. ಯುವತಿಯನ್ನ ಅತ್ಯಾಚಾರ ಎಸಗಿ ಭೀಕರ ಕೊಲೆ ಮಾಡಿದ ಕೇಸ್ ರಾಜಕೀಯ ವಲಯದಲ್ಲೂ ಭಾರೀ ಸಂಚಲನ ಸೃಷ್ಟಿಸಿದೆ. ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಉಸ್ತುವಾರಿ ಸಚಿವರ ಮಾತಿಗೂ ಡೋಂಟ್ ಕೇರ್ ಅಂತ ಸುದ್ದಿ ವರದಿಯಾಗಿದ್ದೇ ತಡ ಅಧಿಕಾರಿಗಳು ಗ್ರಾಮಕ್ಕೆ ದೌಡಾಯಿಸಿದ್ದಾರೆ. ಬಳಿಕ ನಾಯಕರು ಯುವತಿ ಕುಟುಂಬಕ್ಕೆ 4 ಲಕ್ಷ ರೂಪಾಯಿ ಚೆಕ್ ಅನ್ನು ನೀಡಿ ಧೈರ್ಯವನ್ನ ತುಂಬಿದ್ದಾರೆ. ಅವ್ರಿಗೆ ಶಿಕ್ಷೆ ಆಗ್ಯದ ಅಂತ ತಿಳ್ಕೋರಿ, ಕುಡ್ರಿ ಅಂತ ಅನ್ಬೇಡ್ರಿ, ಶಿಕ್ಷೆ ಆಗ್ಯದೀಗ ಅಂತ ತಿಳ್ಕೋರಿ ಅಷ್ಟೇ. ಈಗ ಆಲ್ರೆಡಿ ಜೈಲ್ನಾಗ ಹೊರಗೆ ಬರ್ಲಕ್ ಸಾಧ್ಯನೇ ಇಲ್ಲ ಅವರು. ಸರ್ಕಾರ ವತಿಯಿಂದ 8 ಲಕ್ಷ ರೂಪಾಯಿ ಪರಿಹಾರ, 4 ಲಕ್ಷ ರೂಪಾಯಿ ಪರಿಹಾರ ಕೊಡ್ತಾ ಇದೆ. ಕೋಲಾರ ಜಿಲ್ಲೆಯ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯ ಶಿಕ್ಷಕ ಮುನಿಯಪ್ಪ ಎಂಬಾತನ ವಿರುದ್ಧ ಈ ಹಿಂದೆ FIR ದಾಖಲಾಗಿತ್ತು. ಪೊಲೀಸರ ತನಿಖೆ ವೇಳೆ ಈತನ ಮೊಬೈಲಲ್ಲಿ 5,000ಕ್ಕೂ ಹೆಚ್ಚು ನಗ್ನ ವಿಡಿಯೋಗಳನ್ನು ನೋಡಿ ಹೈಕೋರ್ಟ್ ಆತಂಕ ವ್ಯಕ್ತಪಡಿಸಿದೆ. ಅಲ್ಲದೆ ಆ ಕಾಮುಕ ಶಿಕ್ಷಕ FIR ರದ್ದು ಕೋರಿ ಸಲ್ಲಿಸಿದ್ದ ಅರ್ಜಿಯನ್ನು ಕೂಡ ಹೈಕೋರ್ಟ್ ವಜಾಗೊಳಿಸಿದೆ. ಕಲಬುರಗಿಯಲ್ಲಿ ಯುವತಿಯರನ್ನ ಬಳಸಿಕೊಂಡು ಹನಿ ಟ್ರ್ಯಾಪ್ ಮಾಡ್ತಾ ಇರುವಂತಹ ಆರೋಪ ಕೇಳಿಬಂದಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಹುಡುಗಿಯರನ್ನ ಪರಿಚಯ ಮಾಡಿಕೊಂಡು ಅವರ ಆರ್ಥಿಕ ಪರಿಸ್ಥಿತಿಯನ್ನ ತಿಳಿದು ಆಟ ಆಡುವ ಗ್ಯಾಂಗ್ ಕೋಲಾರದಲ್ಲಿ ಬೀಡು ಬಿಟ್ಟಿದೆ ಎನ್ನಲಾಗ್ತಾ ಇದೆ. ಈ ಬಗ್ಗೆ ಖುದ್ದು ಹನಿ ಟ್ರ್ಯಾಪ್ ಸಂತ್ರಸ್ತೆಯಿಂದಲೇ ಸ್ಫೋಟಕ ಮಾಹಿತಿ ಬಹಿರಂಗವಾಗಿದ್ದು 10ಕ್ಕೂ ಹೆಚ್ಚು ಹುಡುಗಿಯರನ್ನ ಇಟ್ಕೊಂಡು ಅಧಿಕಾರಿಗಳು ಉದ್ಯಮಿಗಳು ಹನಿ ಟ್ರ್ಯಾಪ್ ಮಾಡ್ತಾ ಇರುವಂತಹ ಆರೋಪ ಕೇಳಿಬರ್ತಾ ಇದೆ. ಈ ಬಗ್ಗೆ ಖುದ್ದು ಸಂತ್ರಸ್ತೆಯೇ ಪೊಲೀಸರಿಗೆ ದೂರನ್ನ ನೀಡಿದ್ದು ಕಲಬುರಗಿಯ ಸ್ಟೇಷನ್ ಬಜಾರ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ.
ಬಸ್ಸೊಂದು ನಿಂದು ಕ್ಲಿಯರ್ ಆಯ್ತು ನೋಡವ, ಯಾವುದು ಇದು ಇಲ್ಲ ನೋಡು. ಹಾಂ, ಬಸ್ಸೊಂದು ನಿಂದು ಅವ್ನ ತಂಟೆಗೆ ನೀವು ಹೋಗಂಗಿಲ್ಲ, ನಿನ್ನ ತಂಟೆಗೆ ಅವ ಹೋಗಂಗಿಲ್ಲ. ಬಸ್ಸೊಂದು ನಿಂದು ಕ್ಲಿಯರ್ ಆಯ್ತು ನೋಡವ, ಯಾವುದು ಇದು ಇಲ್ಲ ನೋಡು. ಹಾಂ, ಬಸ್ಸೊಂದು ನಿಂದು ಅವ್ನ ತಂಟೆಗೆ ನೀವು ಹೋಗಂಗಿಲ್ಲ, ನಿನ್ನ ತಂಟೆಗೆ ಅವ ಹೋಗಂಗಿಲ್ಲ. ಬಸ್ಸು ಪೊಲೀಸ್ ಗೊತ್ತಲ್ಲ, ನಾ ಕಮಲಾಪುರ. ಅವ ನೀ ಯಾವುದೇ ರೀತಿ ಮುಂದೆ ಅವನ ಪಾಡಿಗೆ ಅವ, ನಿನ್ನ ಪಾಡಿಗೆ ನೀ, ಗೊತ್ತೈತಿಲ್ಲ ಅಷ್ಟೇ. ಅದ್ರ ಪರವಾಗಿ ಏನಂದ್ರೆ ದೊಡ್ಡದು. ಓಲಾ ಆಟೋ ಬುಕಿಂಗ್ ಸಂಬಂಧ ಆಟೋ ಚಾಲಕ ಮತ್ತು ಯುವತಿಯ ನಡುವೆ ವಾಗ್ವಾದ ನಡೆದು ಹೊರ ರಾಜ್ಯದ ಯುವತಿಯ ನಾಲಿಗೆ ಹರಿಬಿಟ್ಟಿರೋದು. ಬೇರೆ ಕಡೆಯಿಂದ ಬಂದು ಇಲ್ಲಿ ಕೆಲಸ ಮಾಡ್ತಾ ಇರೋದು ನಾವು, ನಮ್ಮಿಂದಾನೇ ಬೆಂಗಳೂರು ಅಭಿವೃದ್ಧಿ ಅಂತ ಸೆಲ್ಫಿ ವಿಡಿಯೋ ಮಾಡಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾಳೆ. ಉತ್ತರ ಭಾರತೀಯ ಮೂಲದ ಯುವತಿಯ ಈ ಹೇಳಿಕೆ ಬೆಂಗಳೂರಿಗರನ್ನ ಕೆರಳುವಂತೆ ಮಾಡಿದೆ. ಸದ್ಯ ಯುವತಿಯ ಈ ವಿಡಿಯೋ ಸೋಷಿಯಲ್ ಮೀಡಿಯಾಗಳಲ್ಲಿ ವೈರಲ್ ಆಗಿದೆ. People out here have no decency, no respect for other people or their money. They just want to harass people, extort people, and behave as if we have done something very wrong because we are living in Bangalore. All the progress that this city has is because of the people who are coming here and working, who are paying taxes, who are paying rents to, who are buying. ವಿವಿಧ ರಾಜ್ಯಗಳ ಒಟ್ಟು 565 ಯುವಕ ಯುವತಿಯರು ದೇಶ ಕಾಯೋದಕ್ಕೆ ಸಜ್ಜಾಗಿದ್ದಾರೆ. ಯಲಹಂಕ ಬಳಿಯ ಸೇಡ್ಕೋ ಕ್ಯಾಂಪಸ್ನಲ್ಲಿ ತರಬೇತಿಯನ್ನ ಪಡೆದುಕೊಂಡು ಆ ಒಂದು ತರಬೇತಿ ಪೂರ್ಣವಾಗಿದೆ. ದೈಹಿಕ ಸಾಮರ್ಥ್ಯ, ಡ್ರಿಲ್, ಫೀಲ್ಡ್ ಕ್ರಾಫ್ಟ್ ಮತ್ತು ಶಸ್ತ್ರಗಳ ಕಠಿಣ ತರಬೇತಿ ಮುಗಿಸಿರುವಂತಹ ಹೊಸ ಬಿಎಸ್ಎಫ್ ಯೋಧರಿಗೆ ಬೀಳ್ಕೊಡುಗೆ ಸಮಾರಂಭ ಆಯೋಜನೆ ಮಾಡಲಾಗಿತ್ತು. 40 ವಾರಗಳ ತಾಂತ್ರಿಕ ತರಬೇತಿ ಮುಗಿಸಿ ದೇಶದ ಗಡಿಯನ್ನ ಕಾಯುವುದಕ್ಕೆ ಯೋಧರು ಸಿದ್ಧರಾಗಿದ್ದಾರೆ. ಬೆಂಗಳೂರು ತುಮಕೂರು ರಸ್ತೆಯಲ್ಲಿ ಕೆಎಸ್ಆರ್ಟಿಸಿ ಬಸ್ ಹಾಗೂ ಟೋಯಿಂಗ್ ವಾಹನ ನಡುವೆ ಅಪಘಾತ ಸಂಭವಿಸಿದೆ. ಟೋಯಿಂಗ್ ವಾಹನದ ಚಾಲಕನ ನಿಯಂತ್ರಣ ತಪ್ಪಿ ಕೆಎಸ್ಆರ್ಟಿಸಿ ಬಸ್ಗೆ ಡಿಕ್ಕಿ ಹೊಡೆದಿದೆ. ಅದೃಷ್ಟವಶಾತ್ ಅವಘಡದಲ್ಲಿ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ನಿಯಂತ್ರಣ ತಪ್ಪಿ ಡಿವೈಡರ್ಗೆ ಲಾರಿ ಡಿಕ್ಕಿ ಹೊಡೆದು ಡಿಕ್ಕಿಯ ರಭಸಕ್ಕೆ ಲಾರಿಯ ಮುಂಭಾಗದ ಚಕ್ರ ಕಳಚಿ ಹೋಗಿದೆ. ಚಿಕ್ಕಮಗಳೂರು ನಗರದ ಐಟಿ ಸರ್ಕಲ್ನಿಂದ ಹಿರೇಮಗಳೂರು ಬೈಪಾಸ್ ರಸ್ತೆಯಲ್ಲಿ ಘಟನೆ ನಡೆದಿದೆ. ಮದ್ಯ ಸೇವಿಸಿ ಲಾರಿ ಚಾಲನೆ ಮಾಡ್ತಾ ಇದ್ದಂತಹ ಆರೋಪ ಕೇಳಿಬಂದಿದ್ದು, ಸ್ಥಳಕ್ಕೆ ಸಂಚಾರ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯ ಮುಲ್ಕಿ ತಾಲೂಕಿನ ಕಿನ್ನಿಗೋಳಿಯ ರಾಮನಗರ ಬಳಿ ರಸ್ತೆ ದಾಟ್ತಾ ಇದ್ದ ಮಹಿಳೆಗೆ ಆಟೋ ರಿಕ್ಷಾ ಡಿಕ್ಕಿ ಹೊಡೆದಿದೆ. ರಾಜರತ್ನಪುರ ನಿವಾಸಿ ಚೇತನ ಗಂಭೀರ ಗಾಯಗೊಂಡಿದ್ದಾರೆ. ಏಕಾಏಕಿ ರಸ್ತೆ ದಾಟೋದಕ್ಕೆ ಮುಂದಾಗಿದ್ದ ಮಹಿಳೆಗೆ ಆಟೋ